ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಃ. ಓಂ ಲಂಬೋದರಾಯ ನಮಃ. ಸಮಸ್ತ ಪವರ್ ಟಿವಿ ವೀಕ್ಷಕ ಬಾಂಧವರಿಗೆಲ್ಲ ಸಂಕಷ್ಟಹರ ಚತುರ್ಥಿಯ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ ಪುಷ್ಯ ಮಾಸದ ಸಂಕಷ್ಟಹರ ಚತುರ್ಥಿಯ ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಈ ಸಂಕಷ್ಟಹರ ಚತುರ್ಥಿಯಲ್ಲಿ ಮಹಾಗಣಪತಿಯನ್ನು ನಾವು ಯಾವ ಹೆಸರಿನಿಂದ ಆರಾಧನೆಯನ್ನು ಮಾಡ್ತೀವಿ, ಯಾವ ದೋಷಗಳಿಂದ ನಾವು ಮುಕ್ತಿಯನ್ನು ಪಡೆಯಬಹುದು ಎಂಬುದನ್ನು ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಇದೇ ಸಂಕಷ್ಟಹರ ಚತುರ್ಥಿಯ ಗಣಪತಿಯ ಜನವರಿ 17ನೇ ತಾರೀಕು 2025 4:30 ಬೆಳಗ್ಗಿನ ಜಾವ ಪ್ರಾರಂಭವಾಗಿ 18ನೇ ತಾರೀಕು ಜನವರಿ 2025 ಬೆಳಗಿನ ಜಾವ 5:30 ಮುಕ್ತಾಯಗೊಳ್ಳಲಿದೆ ವೀಕ್ಷಕರೇ. ಆದ್ದರಿಂದ 17ನೇ ತಾರೀಕು ಜನವರಿ 2025 ನಾವು ಸಂಕಷ್ಟಹರ ಚತುರ್ಥಿಯನ್ನು ಪೂಜೆಯನ್ನು ಮಾಡುವುದರಿಂದ ವಿಶೇಷವಾದ ಫಲಗಳನ್ನು ನಾವು ಪಡೆಯಬಹುದಾಗಿದೆ. ಮತ್ತು 17ನೇ ತಾರೀಕು ಜನವರಿಯಂದು ರಾತ್ರಿ 9:30 ಚಂದ್ರ ದರ್ಶನದ ಉಂಟಾಗಲಿದೆ. ಈ ಪುಷ್ಯ ಮಾಸದ ಸಂಕಷ್ಟಿಯನ್ನು ನಾವು ಮಹಾಗಣಪತಿಯನ್ನು ಪ್ರತಿಯೊಂದು ಸಂಕಷ್ಟಿಯಲ್ಲಿ ಒಂದೊಂದು ಹೆಸರುಗಳಿಂದ ಪೂಜಿಸ್ತಾ ಬರ್ತೀವಿ. ಇನ್ನು ಈ ಪುಷ್ಯ ಮಾಸದಲ್ಲಿ ನಾವು ಗಣೇಶನನ್ನು ಯಾವ ಹೆಸರಿನಿಂದ ಕರಿತೀವಿ ಅಂತಂದರೆ, ಇಡೀ ಜಗತ್ತಿಗೆ ಆನಂದವನ್ನು ಉಂಟು ಮಾಡಿ ನಮ್ಮಲ್ಲಿರುವ ಅಹಂಕಾರಗಳನ್ನು ದೂರ ಮಾಡುವಂತಹ ಮಹೋತ್ತಮವಾದ ಆ ಪುಣ್ಯನಾಮ ಯಾವುದಪ್ಪ ಅಂತಂದರೆ ಲಂಬೋದರ. ನೋಡಿ, ಹೆಸರಿನಲ್ಲೇ ಇಡೀ ಜಗತ್ತುಗಳನ್ನು, ಇಡೀ 14 ಲೋಕಗಳನ್ನು ಸಹ ತನ್ನ ಉದರದಲ್ಲಿ ಅಡಗಿಸಿಕೊಂಡು ಇಡೀ ಜಗತ್ತನ್ನು ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುತ್ತಿರುವ ಆ ಪರಬ್ರಹ್ಮ ರೂಪಿಯಾದ ಭಗವಂತ ಮಹಾಗಣಪತಿಯನ್ನು ನಾವು ಪುಷ್ಯ ಮಾಸದಲ್ಲಿ ಲಂಬೋದರ ಎಂಬ ಹೆಸರಿನಿಂದ ನಾವು ಪೂಜಿಸ್ತೀವಿ. ಆದ್ದರಿಂದ ಪ್ರತಿಯೊಬ್ಬ ಭಕ್ತರೂ ಸಹ ಈ ದಿನ ಓಂ ಲಂಬೋದರಾಯ ನಮಃ ಈ ಮಹಾಮಂತ್ರವನ್ನು ಯಾರು ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಜಪವನ್ನು ಮಾಡ್ತಾರಲ್ಲ, ಅವರಿಗೆ ಆ ಲಂಬೋದರನ ಅನುಗ್ರಹದಿಂದ ಸಕಲ ಸೌಭಾಗ್ಯಗಳು ಸಹ ಸಿದ್ಧಿಸ್ತಾ ಹೋಗುತ್ತೆ. ಅಷ್ಟಸಿದ್ಧಿಗಳನ್ನು ಸಹಿತನು ಶೀಘ್ರವಾಗಿ ಅನುಗ್ರಹವನ್ನು ಕೊಡುವನು ಈ ಲಂಬೋದರ ಮಹಾಗಣಪತಿ. ಅಂತಹ ಕಾರುಣ್ಯಮೂರ್ತಿಯೇ ಈ ಭಗವತಿ ಮಹಾಗಣಪತಿ ಆಗಿದ್ದಾನೆ. ಆದ್ದರಿಂದ ಯಾರು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಉನ್ನತಿಯನ್ನು ಹೊಂದಬೇಕು ಅಂತಂದೇಳಿ ಮುಂದುವರಿತಾ ಇರ್ತಾರೆ ಮತ್ತು ಅನೇಕ ರೀತಿಯಿಂದ ಸಾಧನೆಯನ್ನು ಮಾಡಬೇಕು ಅಂತ ಮುಂದುವರಿತಾ ಇರ್ತಾರೆ. ಆದರೆ ತನ್ನಲ್ಲೇ ಒಂದು ರೀತಿಯಿಂದ ಅಹಂಕಾರಾದಿಗಳು ಉಂಟಾಗ್ತಾ ಹೋಗ್ಬಿಡ್ತವೆ. ಆದ್ದರಿಂದ ನಾವು ಜಗತ್ತಿನಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂತಂದರೆ ಏನಪ್ಪ ಮಾಡಬೇಕಂದ್ರೆ, ಮೊದಲನೆಯ ಮೆಟ್ಟಿಲು ಈ ಅಹಂಕಾರವನ್ನು ಜಯಿಸಬೇಕು. ಈ ಅಹಂಕಾರವನ್ನು ನಾವು ಜಯಿಸಬೇಕಂತಂದರೆ ಅದಕ್ಕೆ ಯಾರ ಅನುಗ್ರಹ ಬೇಕು ಅಂತಂದರೆ ಈ ಲಂಬೋದರ ಮಹಾಗಣಪತಿಯ ಅನುಗ್ರಹ ನಮಗೆ ಬೇಕೇ ಬೇಕು ವೀಕ್ಷಕರೇ. ಆದ್ದರಿಂದ ಸರ್ವರು ವಿದ್ಯಾರ್ಥಿಗಳಿಂದ ಹಿಡಿದು ಪ್ರತಿಯೊಬ್ಬರೂ ಸಹ ಈ ಲಂಬೋದರನನ್ನು ಆರಾಧನೆಯನ್ನು ಮಾಡುವುದರಿಂದ ಸಕಲ ಸಿದ್ಧಿಗಳನ್ನು ಪಡಿತಾ ಹೋಗ್ತೀವಿ. ಈ ಪುಷ್ಯ ಮಾಸದ ಸಂಕಷ್ಟಹರ ಚತುರ್ಥಿ ಇದೇ ಶುಭ ಶುಕ್ರವಾರದಂದು ನಡೀತಾ ಇರುವುದು ವಿಶೇಷ ಸೌಭಾಗ್ಯಗಳನ್ನು ತಂದುಕೊಡ್ತಾ ಇದೆ. ವಿಶೇಷವಾಗಿ ಲಂಬೋದರ ಮಹಾಗಣಪತಿಯು ಲಕ್ಷ್ಮೀ ಗಣಪತಿ ಎಂಬ ಹೆಸರಿಂದ ಪೂಜಿಸಲ್ಪಡ್ತಾನೆ. ಲಕ್ಷ್ಮಿಯ ಸಮೇತವಾಗಿ ಈ ಪುಷ್ಯ ಮಾಸದಲ್ಲಿ ನಾವು ಆರಾಧನೆಯನ್ನು ಮಾಡ್ತಾ ಬರ್ತೀವಿ. ಆದ್ದರಿಂದ ಪ್ರತಿಯೊಬ್ಬರೂ ಯಾರಿಗೆ ಋಣಬಾಧೆಗಳು, ಆರ್ಥಿಕ ಬಾಧೆ, ಸಾಲ ಬಾಧೆಗಳು ವಿಪರೀತವಾಗಿ ಕಾಡ್ತಾ ಇದೆ ಅಂಥವರು ಸಹ, ಮತ್ತು ಜಾತಕದಲ್ಲಿ ಉಂಟಾಗಿರುವ ಕೇತು ದೋಷಗಳು, ಪಂಚಮಾರಿಷ್ಟ ಕೇತು ದೋಷ ಮತ್ತು ರಾಹು ದೋಷಗಳು ಮತ್ತು ರವಿ ಮತ್ತು ರಾಹು ಯುತಿ ದೋಷಗಳು ಮತ್ತು ಶನಿ ಮತ್ತು ರಾಹು ಯುತಿ ದೋಷ ಉಂಟಾದಾಗ ಜಾತಕದಲ್ಲಿ ಶಾಪಯೋಗಗಳು ಉಂಟಾಗ್ತಾ ಹೋಗ್ತವೆ.
ಮತ್ತು ಮಂಗಳ ರಾಹು ಯುತಿ ದೋಷ ಮತ್ತು ಮಂಗಳ ಕೇತುವಿನ ಯುತಿ ದೋಷ, ಹೀಗೆ ಮತ್ತು ಸರ್ಪದೋಷಾದಿಗಳು, ಹೀಗೆ ಹಲವಾರು ದೋಷಗಳಿಂದ ನಾವು ಮುಕ್ತಿಯನ್ನು ಪಡಿಬೇಕಂತಂದರೆ ಈ ಲಂಬೋದರ ಮಹಾಗಣಪತಿಯ ಪೂಜೆಯನ್ನು ಯಾರು ಮಾಡ್ತೀರಾ ಅವರಿಗೆ ಈ ಕೇತು ಬಾಧೆ ಮತ್ತು ರಾಹು ಬಾಧೆಗಳಿಂದ ಸದಾ ಮುಕ್ತಿಯನ್ನು ದೊರೀತಾ ಹೋಗುತ್ತೆ. ಅದರೊಳಗೂ ವಿಶೇಷವಾಗಿ ಈ ಪುಷ್ಯ ಮಾಸದಲ್ಲಿ ಇದೇ ಶುಭ ಶುಕ್ರವಾರದಲ್ಲಿ ನಾವು ಮಾಡೋದರಿಂದ ಮಹಾಲಕ್ಷ್ಮಿಯ ಕೃಪೆ ನಮ್ಮ ಮೇಲೆ ಉಂಟಾಗ್ತಾ ಹೋಗುತ್ತೆ. ಬನ್ನಿ ಈ ಲಂಬೋದರ ಮಹಾಗಣಪತಿಯನ್ನ ಯಾವ ರೀತಿಯಿಂದ ಆರಾಧನೆಯನ್ನ ಮಾಡೋದನ್ನ ತಿಳಿದುಕೊಳ್ಳೋಣ. ಪ್ರಾತಃ ಕಾಲದಲ್ಲೇ ಅಭ್ಯಂಜನ ಸ್ನಾನವನ್ನು ಮಾಡಿ ಗುರುಗಳಿಂದ ಮತ್ತು ತಾಯಿ ತಂದೆಯರಿಂದ ಮಂತ್ರೋಪದೇಶಗಳನ್ನು ತೆಗೆದುಕೊಳ್ಳುವುದು ಉತ್ತಮವಾಗಿದೆ. ಯಾರು ಲಂಬೋದರ ಮಹಾಗಣಪತಿಯ ಆರಾಧನೆಯನ್ನು ಮಾಡಬೇಕು ಅಂತಿರೋ ಅವರು ಕಡ್ಡಾಯವಾಗಿ ಅಭ್ಯಂಜನ ಸ್ನಾನವನ್ನು ಮಾಡಿ ಗುರುಗಳಿಂದ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಅವರಿಂದ ಮಂತ್ರೋಪದೇಶನ ತೆಗೆದುಕೊಳ್ಳಿ. ಇನ್ನು ಏನಪ್ಪ ಮಾಡಬೇಕು ಅಂತಂದರೆ ಇದೇ ಶುಕ್ರವಾರ ಬರ್ತಾರಿಂದ ಪ್ರತಿಯೊಬ್ಬರೂ ಸಹ ಯಾರು ಸಾಧಕ ಮತ್ತು ಸಾಧಕಿಯರು ಇರ್ತೀರ ಲಂಬೋದರನ್ನ ಸಾಧನೆಯನ್ನು ಮಾಡಬೇಕು ಅನ್ನೋರು ಈ ಬಣ್ಣವೂ ಸಹ ನಮಗೆ ಅತ್ಯಂತವಾಗಿ ಮಾನಸಿಕವಾಗಿ ಭಗವಂತನ ಭಾವನೆಯ ಜೊತೆಗೆ ಬಂಧನವನ್ನು ಏರ್ಪಡಿಸುತ್ತೆ. ಭಕ್ತ ಮತ್ತು ಭಗವಂತನ ಜೊತೆಯಲ್ಲಿ ಈ ಬಣ್ಣಗಳು ಸಹ. ಆದ್ದರಿಂದ ಈ ಸಾಧನೆಯನ್ನು ಮಾಡಬೇಕಾದರೆ ಗುಲಾಬಿ ಬಣ್ಣದ ವಸ್ತ್ರಗಳನ್ನು ಸಾಧಕನು ಧರಿಸುವುದು ಮತ್ತು ಗಣೇಶನಿಗೂ ಸಹ ಗುಲಾಬಿ ಬಣ್ಣದ ವಸ್ತ್ರವನ್ನು ಸಮರ್ಪಣೆಯನ್ನು ಮಾಡುವುದರಿಂದ ಅತ್ಯಂತ ಸಿದ್ಧಿಯನ್ನು ಪಡಿತಾ ಹೋಗ್ತಾನೆ. ಆದಷ್ಟು ನನಗೆ ಉಪವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋರು ಸಾತ್ವಿಕವಾದ ಆಹಾರಗಳನ್ನು ಪಡೆಯಬಹುದಾಗಿದೆ. ಇನ್ನು ನಮ್ಮ ಎಲ್ಲ ಪವರ್ ಟಿವಿ ವೀಕ್ಷಕರಿಗೆಲ್ಲ ತಿಳಿಸ್ತಾ ಇರೋದು ಏನಂತಂದರೆ ಉಪವಾಸ ಅಂತಂದರೆ ನಾವು ಏಕಾಗ್ರ ಚಿತ್ತದಿಂದ ಶುದ್ಧ ಮನಸ್ಸಿನಿಂದ ಸದಾ ಒಳ್ಳೆಯ ಆಲೋಚನೆಗಳನ್ನು ಮಾಡುವುದು, ಒಳ್ಳೆಯ ಕಾರ್ಯಗಳನ್ನು ಮಾಡುವುದು ಆ ಭಗವಂತನಿಗೆ ಸಮರ್ಪಣೆ ಆಗುತ್ತೆ. ಆದ್ದರಿಂದ ಭಗವಂತ ನಮ್ಮಲ್ಲಿ ಅಪೇಕ್ಷಿಸೋದು ಇದನ್ನು ಮಾತ್ರ, ಶುದ್ಧ ಮನಸ್ಸನ್ನು. ಅಂದರೆ ಆ ಸಾಧಕ ಶುದ್ಧ ಮನಸ್ಸಿನಿಂದ ತನ್ನ ಮನಸ್ಸನ್ನು ಅಂತಂದರೆ ಹತ್ತಿರವಾಗಿಟ್ಟು ಆ ಗಣೇಶನ ಬಳಿಯಲ್ಲಿ ವಾಸವನ್ನು ಮಾಡುವುದು. ಆದ್ದರಿಂದ ನಾವುಗಳು ಸಹ ಇಂತಹ ಉಪವಾಸವನ್ನು ಮಾಡ್ತಾ ಬನ್ನಿ. ಇನ್ನು ಪೂಜಾ ಸಮಯ ಸಂಜೆ 5:20 ಪ್ರಾರಂಭವಾಗಿ 8:40 ಶುಭ ಮುಹೂರ್ತಗಳಿರುವುದರಿಂದ ಈ ಸಮಯದಲ್ಲಿ ಲಂಬೋದರ ಮಹಾಗಣಪತಿಯನ್ನು ಆರಾಧನೆಯನ್ನು ಮಾಡಿ ಪೂಜೆಗೆ ವಿಶೇಷವಾಗಿ ಕೆಂಪು ಬಣ್ಣದ ಹೂಗಳು, ಗರಿಕೆಗಳು, ಬಿಲ್ವಗಳಿಂದ ಸ್ವಾಮಿಯನ್ನು ಆರಾಧನೆಯನ್ನು ಮಾಡಿ ಮತ್ತು ಗಣೇಶನಿಗೆ ವಿಶೇಷವಾಗಿ ಮೋದಕ, ಚಕ್ಕುಲಿ, ಕಜ್ಜಾಯ, ಒಬ್ಬಟ್ಟುಗಳನ್ನು ನೈವೇದ್ಯವನ್ನು ಮಾಡೋದರಿಂದ ಗಣೇಶನನ್ನು ತೃಪ್ತಿಯನ್ನು ಮಾಡಬಹುದಾಗಿದೆ. ಗಣೇಶನಿಗೆ ವಿಶೇಷವಾಗಿ 21 ತುಪ್ಪದ ದೀಪದ ಆರತಿಯನ್ನು ಬೆಳಗಿ ಮತ್ತು ಚಂದ್ರೋದಯ ಆದ ನಂತರ ಚಂದ್ರನಿಗೆ ಕಲ್ಪೋಕ್ತ ಮಂತ್ರದಿಂದ ಅರ್ಘ್ಯ ಪ್ರದಾನವನ್ನು ಮಾಡಿ ಚಂದ್ರನಿಗೆ 18 ತುಪ್ಪದ ದೀಪದ ಆರತಿಯನ್ನು ಬೆಳಗುವುದರಿಂದ ಸಕಲ ಅಭಿಷ್ಟಗಳನ್ನು ನೀವು ಪಡೆಯಬಹುದಾಗಿದೆ. ಓಂ ಲಂಬೋದರಾಯ ನಮಃ, ಓಂ ಲಂಬೋದರಾಯ ನಮಃ ಈ ಮಹಾಮಂತ್ರವನ್ನು ಶುದ್ಧ ಮನಸ್ಸಿನಿಂದ ಪ್ರತಿಯೊಬ್ಬರೂ ಜಪವನ್ನು ಮಾಡುವತ್ತರಾಗಿ. ಈ ಲಂಬೋದರ ಗಣಪತಿಯನ್ನು ನಾವು ಪೂಜೆಯನ್ನು ಮಾಡಿದ ನಂತರ ಈ ಲಂಬೋದರನ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ಏಕೆಂದರೆ ನಾವು ಈ ಪುಷ್ಯ ಮಾಸದಲ್ಲಿ ಗಣೇಶನನ್ನು ಸೌರಪೀಠದಲ್ಲಿ ಆವಾಹನೆಯನ್ನು ಮಾಡಿ ಷೋಡಶೋಪಚಾರಗಳಿಂದ ಪೂಜೆಯನ್ನು ಮಾಡಿದ ಮೇಲೆ ಪುರಾಣ ಶ್ರವಣ ನಮಗೆ ಅತ್ಯಂತ ಮುಖ್ಯ. ಏಕೆಂದರೆ ಆ ವ್ರತದ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ವೀಕ್ಷಕರೇ ಬನ್ನಿ, ಈ ವ್ರತದ ಅತ್ಯಂತ ವಿಶೇಷವಾದ ಮಹತ್ವವನ್ನು ತಿಳಿಸ್ತೀನಿ. ಈ ಲಂಬೋದರನ ಮಹತ್ವವನ್ನು ಪ್ರತಿಯೊಬ್ಬರೂ ಇದನ್ನು ಆಲಿಸುವುದರಿಂದ ವಿಶೇಷವಾದ ಪುಣ್ಯ ಫಲಗಳನ್ನು ನೀವು ಪಡಿತಾ ಹೋಗ್ತೀರಾ. ಹಿಂದೆ ಪಾರ್ವತಿ ದೇವಿ ತಪಸ್ಸನ್ನು ಮಾಡಿದಾಗ ಮಹಾಗಣಪತಿ ಅಂದರೆ ಪರಬ್ರಹ್ಮ ಸ್ವರೂಪಿಯಾದ ಮಹಾಗಣಪತಿಯು ಪ್ರಸನ್ನನಾಗಿ ದರ್ಶನವನ್ನು ಇಟ್ಟು ಪಾರ್ವತಿ ದೇವಿಗೆ ದರ್ಶನವನ್ನು ಕೊಟ್ಟು
ವಿಶೇಷವಾದ ಅನುಗ್ರಹವನ್ನು ಮಾಡ್ತಾ ಹೋಗ್ತಾನೆ. ಜಗನ್ಮಾತೆಯಾದ ಪಾರ್ವತಿ ದೇವಿ ಆ ಪರಬ್ರಹ್ಮ ರೂಪಿ ಗಣೇಶನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಈ ಸಂಕಷ್ಟ ವ್ರತಾದಿಗಳನ್ನು ನಾವು ಯಾವ ರೀತಿಯಿಂದ ಆರಾಧನೆಯನ್ನು ಮಾಡಬೇಕು ಅಂದಾಗ ಸಾಕ್ಷಾತ್ ಪರಬ್ರಹ್ಮ ರೂಪಿ ಭಗವಂತ ಮಹಾಗಣಪತಿಯೇ ತಾನೇ ಹೇಳ್ತಾ ಹೋಗ್ತಾನೆ. ಅಂತಹ ವಿಶೇಷವಾದ ಮಹತ್ವವುಳ್ಳದ್ದು ಈ ಸಂಕಷ್ಟಹರ ಚತುರ್ಥಿಯ ಅರ್ಥ. ಹೀಗಾಗಿ ಭಗವಂತನೇ ತನ್ನನ್ನು ಯಾವ ಯಾವ ಮಾಸದಲ್ಲಿ ಯಾವ ಯಾವ ರೀತಿಯಿಂದ ಆರಾಧನೆಯನ್ನು ಮಾಡಬೇಕು, ಮತ್ತು ಈ ವ್ರತಾದಿಗಳನ್ನು ಯಾರು ಯಾರು ಆಚರಿಸಿ ಸಿದ್ಧಿಯನ್ನು ಪಡೆದಿರ್ತಾರೆ ಅನ್ನೋದನ್ನು ಸವಿಸ್ತಾರವಾಗಿ ತಿಳಿಸ್ತಾ ಬರ್ತಾನೆ. ಅಂಥದ್ರೊಳಗೆ ಈ ಪುಷ್ಯ ಮಾಸದಲ್ಲಿ ಅತ್ಯಂತ ಮಹತ್ವವುಳ್ಳದ್ದು. ಕಾರಣ ಏನಂತಂದರೆ ಮಕರ ಸಂಕ್ರಾಂತಿಯೂ ಸಹ ನೋಡಿ, ಸೂರ್ಯನಾರಾಯಣನು ತನ್ನ ದಕ್ಷಿಣ ಪಥದಿಂದ ಉತ್ತರದ ಪಥದಕ್ಕೆ ತನ್ನ ಸ್ಥಾನವನ್ನು ಬದಲಾವಣೆಯನ್ನು ಮಾಡಿದ ಒಂದು ಪುಣ್ಯ ಸಮಯ. ನಾವುಗಳು ಸಹ ಸೂರ್ಯನಾರಾಯಣರ ಹಾಗೆ ಪುಣ್ಯದ ಕಡೆಗೆ ಮಾರ್ಗವನ್ನು ಮಾಡಬೇಕು. ಆದ್ದರಿಂದಲೇ ನಾವು ಗಣೇಶನನ್ನು ಸೌರಪೀಠದಲ್ಲಿ ಆಹ್ವಾನೆಯನ್ನು ಮಾಡಿ ಪೂಜೆಯನ್ನು ಮಾಡಿದ್ದಾಯಿತು. ಲಂಬೋದರ ಮಹಾಗಣಪತಿಯ ವೃತ್ತಾಂತ ರಾಮಾಯಣದ ಜೊತೆನಲ್ಲೂ ಸಹ ಹೊಂದಾಣಿಕೆ ಆಗುತ್ತೆ ವೀಕ್ಷಕರೇ. ಹೇಗಪ್ಪ ಅಂತಂದರೆ ರಾವಣಾಸುರನ ಬಗ್ಗೆ ನಿಮಗೆಲ್ಲ ತಿಳಿದಿದೆ. ಮಹಾನ್ ಶಿವಭಕ್ತ ಕೂಡ ಮತ್ತು ವೇದಜ್ಞಾನಿ, ಮಹಾನ್ ವಿದ್ವಾಂಸ, ಇಂತಹ ಪರಮಭಕ್ತನಾದ ಶಿವಭಕ್ತ ಅಂತ ರಾವಣ ಎಡವಿದ್ದಿಯಲ್ಲಿ ನೋಡಿ, ಹೀಗೆ ಇದ್ದವನು ಒಂದು ಸಾಮ್ರಾಜ್ಯವನ್ನೇ ಕಟ್ಟಿದವನು. ಲಂಕಾಪುರವನ್ನು ಕಟ್ಟಿ ಅಷ್ಟೊಂದು ಸಾಮ್ರಾಟನಾಗಿ ಸಮೃದ್ಧಿಯಾಗಿ, ಅದು ಬಂಗಾರದಿಂದ ಅರಮನೆಯನ್ನು ಲಂಕೆಯನ್ನು ಕಟ್ಟಿದವನು ಹೇಗೆ ಹಾಳಾದ, ಬನ್ನಿ ಮುಂದೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇಂತಹ ರಾವಣಾಸುರ ಎಲ್ಲ ಕಡೆಯಲ್ಲೂ ಸಂಚಾರವನ್ನು ಮಾಡ್ತಾ ಇರ್ಬೇಕಾದ್ರೆ ಒಂದು ಸಲ ನಮ್ಮ ಕರ್ನಾಟಕದ ಕಿಷ್ಕಿಂಧ ಪರ್ವತಕ್ಕೆ ಬರ್ತಾರೆ ಸಂಚಾರದಲ್ಲಿ. ಆ ಕಿಷ್ಕಿಂಧ ಪರ್ವತದಲ್ಲಿ ಮಹಾಬಲಿಯಾದ ವಾಲಿ ಸಂಧ್ಯಾ ವಂದನೆಯನ್ನ ಮಾಡ್ತಾ ಇರ್ತಾರೆ. ಆ ಸಂಧ್ಯಾ ವಂದನೆಯನ್ನ ಮಾಡ್ತಾ ಇರ್ಬೇಕಾದ್ರೆ ರಾವಣಾಸುರ ಹೇಳ್ತಾನೆ, ನಾನು ಅಂತ ಮಹಾನ್ ಅಸುರ, ಮಹಾನ್ ಶಿವಭಕ್ತ ಬಂದಿದ್ದೀನಿ, ನೀನು ಒಂದು ನಮಸ್ಕಾರವನ್ನು ಮಾಡ್ತಾ ಇಲ್ಲ, ನನ್ನನ್ನು ಗುರುತು ಇಡ್ತಾ ಇಲ್ಲ ಅಂತಂದು ಅಷ್ಟೊಂದು ಅವನ ಮುಂದೆ ತನ್ನ ಬಗ್ಗೆ ಹೇಳ್ತಾ ಇರ್ತಾನೆ. ಅಷ್ಟೊಂದು ಅಹಂಕಾರವನ್ನು ತೋರುತ್ತಾ ಇದ್ದಾಗ ವಾಲಿ ಅದನ್ನು ಏನೂ ಗಮನಿಸಲ್ದಲೇ ನೋಡಿ ಎಂಥ ಮಹಾ ಬಲಶಾಲಿ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ವಾಲಿಯ ಪರಾಕ್ರಮವನ್ನು, ತನ್ನ ಸಂಧ್ಯಾ ವಂದನೆಗೆ ಎಲ್ಲಿ ವಿಘ್ನ ಉಂಟಾಗುತ್ತೆ ಅಂತಂದು ಅವನು ರಾವಣ ಹೇಳ್ತಾನೆ, ನಾನಂತ ಮಹಾಬಲಶಾಲಿ, ಕೈಲಾಸವನ್ನೇ ಎತ್ತಿದವನು, ಶಿವನಿಂದ ಚಂದ್ರಹಾಸವನ್ನು ಪಡೆದವನು, ಶಿವನಿಂದಲೇ ರಾವಣ ಎಂಬ ಬಿರುದಾವಳಿಗಳನ್ನು ಪಡೆದವನು ನಾನು ಅಂತಂದು ಹೇಳಿದಾಗ ಆ ವಾಲಿ ಇದನ್ನು ಯಾವುದನ್ನು ಗಮನಿಸದಲೇ ತನ್ನ ಬಾಲದಿಂದ ಎತ್ತಿ ತನ್ನ ಕಂಕುಳಲ್ಲಿ ಅವನನ್ನು ಅದುಮಿಟ್ಟುಕೊಂಡು ತನ್ನ ಸಂಧ್ಯಾಕಾಲವನ್ನು ಮತ್ತು ಸೂರ್ಯನಿಗೆ ಅರ್ಘ್ಯ ಪ್ರದಾನವನ್ನು ಮಾಡ್ತಾನೆ. ಎಂತಹ ವಿಚಿತ್ರ ನೋಡಿ, ಅಂತಹ ದಶಾನನ ರಾವಣನನ್ನ ತನ್ನ ಬಾಲದಿಂದ ಬಂಧಿಸಿ ತನ್ನ ಕಂಕುಳಲ್ಲಿ ಅವನನ್ನು ಬಂಧನೆಯನ್ನು ಮಾಡಿ ಮತ್ತು ಸಂಧ್ಯಾ ವಂದನೆ ಆದ ನಂತರ ಆ ರಾವಣನನ್ನು ತೆಗೆದುಕೊಂಡು ತನ್ನ ಮಗುವಿನ ತೊಟ್ಟಿಲಿಗೆ ಆಟದ ಬೊಂಬೆಯಾಗಿ ಕಟ್ತಾನೆ ರಾವಣನನ್ನು. ಆಗ ರಾವಣ ಯೋಚನೆಯನ್ನು ಮಾಡ್ತಾನೆ, ನೋಡಿ ಎಷ್ಟೋ ದೇವಾನು ದೇವತೆಗಳ ಮುಂದೆ ಮತ್ತೆ ಕುಬೇರ, ಅಷ್ಟದಿಕ್ಪಾಲಕರು ಮತ್ತು ನವಗ್ರಹಗಳನ್ನೇ ಬಂಧನದಲ್ಲಿಟ್ಟಿರುವ ರಾವಣನನ್ನ ವಾಲಿ ತನ್ನ ಒಂದು ಬಾಲದಿಂದ ಬಂಧನವನ್ನು ಮಾಡಿ ತನ್ನ ಮಗನ ತೊಟ್ಟಿಲಿಗೆ ಆಟಿಕೆಯನ್ನಾಗಿ ಮಾಡಿಬಿಟ್ಟಿದ್ದಾನೆ. ಆಗ ರಾವಣ ಯೋಚನೆಯನ್ನು ಮಾಡ್ತಾನೆ,
ಇಂಥ ತ್ರಿಭುವನ ಪರಾಕ್ರಮಿಯಾದ ರಾವಣಾಸುರನಿಗೆ ಇಂಥ ಪಾಡು ಬಂತಲ್ಲ ಅಂತಂದೇಳಿ ಮನಸ್ಸಿನಲ್ಲಿ ಕೊರುಕ್ತಾನೆ. ಆಗ ನಾರದರನ್ನು ಅದೇ ಸಮಯಕ್ಕೆ ನಾರದರು ಬಂದಾಗ ನಾರದರಿಂದ ಕೇಳ್ತಾನೆ, ನನಗೆ ಯಾಕೆ ಇಂಥ ದುಸ್ಥಿತಿ ಉಂಟಾಯಿತು, ಪರಮ ಶಿವಭಕ್ತನಾದ ನನಗೆ ಯಾಕೆ ಹಿಂಗಾಯಿತು ಅಂದಾಗ ಆಗ ನಾರದರು ಎಲ್ಲವನ್ನು ವಿಚಾರಿಸಿ ಅವರಿಗೆ ಈ ಸಂಕಷ್ಟಹರ ಚತುರ್ಥಿಯ ತಿಳಿಸ್ತಾರೆ. ಮಹಾಗಣಪತಿಯನ್ನು ಆರಾಧನೆಯನ್ನು ಮಾಡು, ಅದರೊಳಗೂ ಲಂಬೋದರ ಮಹಾಗಣಪತಿಯನ್ನು ಆರಾಧನೆಯನ್ನು ಮಾಡು ಅಂತಂದೇಳಿ ತಿಳಿಸ್ತಾರೆ. ಆ ತಿಳಿಸಿದ ಪುಷ್ಯ ಮಾಸದಲ್ಲಿ ನಾರದ ಭಗವಾನರು ರಾವಣನಿಗೆ ಈ ವ್ರತದ ಮಹಾತ್ಮೆಯನ್ನು ತಿಳಿಸಿದ್ದರಿಂದ ಪುಷ್ಯ ಮಾಸದಲ್ಲಿ ನಾವು ಸಂಕಷ್ಟರ ಚತುರ್ಥಿಯಲ್ಲಿ ಲಂಬೋದರ ಎಂಬ ಹೆಸರಿನಿಂದ ನಾವು ಪೂಜಿಸಲ್ಪಡ್ತೀವಿ. ಇಂತಹ ಲಂಬೋದರನ ಅನುಗ್ರಹದಿಂದ ರಾವಣಾಸುರನಿಗೆ ಇದ್ದ ಬಂಧನ ಭಯ ನಿವಾರಣೆಯಾಯಿತು. ವಾಲಿ ಮತ್ತೆ ರಾವಣರ ನಡುವೆ ಸ್ನೇಹ ಸಂಬಂಧ ಉಂಟಾಗಿತು ಮತ್ತು ವಾಲಿ ರಾವಣನನ್ನ ಅತ್ಯಂತ ಗೌರವಪೂರ್ವಕವಾಗಿ ತನ್ನ ರಾಜ್ಯದಿಂದ ಬಿಡುಗಡೆಗೊಳಿಸ್ತಾನೆ. ಹೀಗೆ ಬಿಡುಗಡೆಗೊಳಿಸಿದಾಗ ರಾವಣನು ಸನಿಗೆ ಒಂದು ಹಿತೋಪದೇಶವನ್ನು ಹೇಳ್ತಾನೆ. ಏನಪ್ಪ ಅಂತಂದರೆ, ತನ್ನ ಸ್ನೇಹಿತನಿಗೆ ನೀನು ಎಲ್ಲ ವಿದ್ವಾಂಸ ಇದ್ದೀಯಾ, ಪರಮ ಜ್ಞಾನಿಯಾಗಿದ್ದೀಯಾ, ಪರಮ ಶಿವಭಕ್ತನಾಗಿದ್ದೀಯಾ, ಈ ಎಲ್ಲ ಇದ್ರೂ ಸಹ ನಿನ್ನಲ್ಲಿ ಅಹಂಕಾರ ಹೆಚ್ಚಾಗಿರುವುದೇ ನಿನ್ನ ದುಸ್ಥಿತಿಗೆ ನಾಶ ಉಂಟಾಗ್ತಾ ಇದೆ ರಾವಣ. ಆದ್ದರಿಂದ ನಿನ್ನ ಅಹಂಕಾರವನ್ನು ತ್ಯಜಿಸು ಅಂತಂದೇಳಿ ನೋಡಿ, ಸ್ನೇಹಿತನಾದವನು ತನ್ನ ಗೆಳೆಯನಿಗೆ ಹೇಳ್ತಾನೆ. ಆದರೆ ರಾವಣ ಏನು ಮಾಡ್ತಾನೆ, ಆಯ್ತು ಬಿಡ್ತೀನಿ ಅಂತಂದೇಳಿ ಎಲ್ಲಿಂದ ಹೇಳ್ತಾನೆ, ತನ್ನ ಕಂಠದಿಂದ ಹೇಳ್ತಾನೆ ಅಷ್ಟೇ. ನೋಡಿ, ನಿಜವಾದ ಗೆಳೆಯ ಅಲ್ಲಿ ರಾವಣನಿಗೆ ಹೇಳಿದ, ಬಿಟ್ಬಿಡು ಇದನ್ನು, ನಿನಗೆ ಒಂದು ವಿನಾಶದ ಸಂಕೇತ ಅಂತಂದು. ಆದರೂ ಅವನು ಕೇಳಲೇ ಇಲ್ಲ, ತನ್ನ ಅಸುರ ಬುದ್ಧಿಯನ್ನು ತೋರಿಸಿದ. ನೋಡಿ, ಈ ಕಥೆಯಿಂದ ನಮಗೇನು ಗೊತ್ತಾಗುತ್ತಪ್ಪ ಅಂತಂದರೆ, ಇವತ್ತಿನ ದಿನವೂ ಸಹ ಈಗಿನ ಯುಗಮಾನದಲ್ಲಿ ನಾವುಗಳು ಸಹ ಏನಪ್ಪ ಮಾಡ್ತಾ ಇದ್ದೀವಿ ಅಂತಂದರೆ, ನಾವುಗಳು ಯಾರೂ ಹೃದಯವನ್ನು ಬಿಚ್ಚಿ ಮಾತಾಡೋದಿಲ್ಲ, ಎಲ್ಲದೂ ಕಂಠದಲ್ಲಿ ಮಾತಾಡ್ತೀವಿ. ಹೌದಲ್ವಾ? ಹಾಯ್ ಬಾಯ್, ಟೀ ಆಯ್ತಾ, ಟೀ ಕುಡಿದ್ರ ಅಷ್ಟೇ ಹೊರತು ಇಂದಿನ ಸಂಬಂಧಗಳು ಉಂಟಾಗ್ತಾ ಇಲ್ಲ, ಹೃದಯದಿಂದ ಮಾತುಗಳೇ ಬರ್ತಾ ಇಲ್ಲ. ಸ್ವಲ್ಪ ನೀವೆಲ್ಲರೂ ಯೋಚನೆಯನ್ನು ಮಾಡಿ. ATಯಿಂದ ಹಿಂದೆ ನೋಡಿ, ಹಿಂದೆ ಇರುವ ಅನೇಕ ನಿಮ್ಮ ಹಿರಿಯರನ್ನು ಕೇಳಿ, ಅವರು ಹೃದಯವನ್ನು ಬಿಚ್ಚಿ ಮಾತಾಡ್ತಾ ಇದ್ರು. ಆದರೆ ಇವತ್ತಿನ ದಿನ ಎಲ್ಲದೂ ಫ್ಯಾಷನ್ ಆಗಿದೆ, ಒಂಥರ ಸ್ಟೈಲ್ ಆಗಿಬಿಟ್ಟಿದೆ. ಏನಪ್ಪ ಅಂದರೆ, ಏನನ್ನೂ ಹೃದಯದಿಂದ ಮಾತಾಡೋದಿಲ್ಲ, ಎಲ್ಲ ಫಿಲ್ಟ್ರ್ ಮಾಡೋದು. ಹೀಗಾಗಿ ಹೃದಯವನ್ನು ಸಂಕುಚಿತಗೊಳಿಸಿ ಇವತ್ತಿನ ದಿನ ಏನಾಗ್ತಾ ಇದೆ, ಹೃದಯ ಸ್ತಂಭನಗಳು ಉಂಟಾಗ್ತಾ ಇದ್ದಾವೆ. ಅಂದರೆ ನೀವು ಹೃದಯವನ್ನು ಬಿಚ್ಚಿ ಮಾತಾಡ್ತಾ ಇಲ್ಲ. ಹಿಂದೆ ATಯಿಂದ ಹಿಂದೆ ನೋಡಿ, ನಿಮ್ಮ ಹಿರಿಯರನ್ನ, ತಾಯಿ ತಂದೆ ಎಲ್ಲರನ್ನೂ ಕೇಳಿ, ಎಲ್ಲೋ ಊರಿಗೆ ಒಂದು ಇಲ್ಲ ಎಷ್ಟೂ ಇಲ್ಲ, ಆಗ ಹಾರ್ಟ್ ಅಟ್ಯಾಕ್ ಅನ್ನೋದೇ ತುಂಬ ರೇರ್ ಇತ್ತು. ಆದರೆ ಇವತ್ತಿನ ಪ್ರಮಾಣ ಪ್ರತಿಯೊಂದು ಸೆಕೆಂಡುಗಳಿಗೂ ಇಡೀ ವಿಶ್ವಾದ್ಯಂತ ಉಂಟಾಗ್ತಾ ಹೋಗ್ತಾ ಇದ್ದೀವಿ. ಆದ್ದರಿಂದ ನಾವುಗಳು ಸಹ ಭಗವಂತನ ಜೊತೆಗೆ ಹೃದಯದಿಂದ ಮಾತನಾಡಬೇಕಂತೆ. ಆಗ ಮಾತ್ರ ಭಗವಂತನ ಅನುಗ್ರಹವನ್ನು ನಮಗೆ ಪಡೀಲಿಕ್ಕೆ ಸಾಧ್ಯ ಉಂಟಾಗುತ್ತೆ. ಪ್ರತಿಯೊಬ್ಬ ಶಿಷ್ಯಂದಿರು ಸಹ ಹೇಗೆ ನಿಮ್ಮ ಗುರುಗಳ ಬಳಿನಲ್ಲಿ ಮಾತಾಡ್ತಾ ಇದ್ದಾರೆ, ಕಂಠದಿಂದ ಅಷ್ಟೇ, ಹೃದಯಪೂರ್ವಕವಾಗಿ ಯಾರೂ ಸಹ ಪರಿಪಾಲನೆಯನ್ನು ಮಾಡ್ತಾ ಇಲ್ಲ. ಆಗ ಮಾತ್ರ ನಮ್ಮ ಸನಾತನ ಧರ್ಮ ಅಭ್ಯುದಯವನ್ನು ಕಾಣಲಿಕ್ಕೆ ಒಂದು ಉಂಟಾಗುತ್ತೆ. ಆದ್ದರಿಂದ ಈ ಲಂಬೋದರನ ವ್ರತದಿಂದ ನಾವು ಏನಪ್ಪ ತಿಳ್ಕೋಬೇಕು ಅಂತಂದರೆ, ನಾವುಗಳೆಲ್ಲ ಹೃದಯವನ್ನು ಶುದ್ಧವಾಗಿ ಇಟ್ಕೋಬೇಕು, ಮನಸ್ಸನ್ನು ಶುದ್ಧವಾಗಿ ಇಟ್ಕೋಬೇಕು ಅಂತಂದರೆ ಆದಷ್ಟು ಹೃದಯದಿಂದ ನಾವು ಅಂತರಾತ್ಮದಿಂದ ಮಾತನಾಡುವುದನ್ನು ಕಲಿಯೋಣ. ಆ ಲಂಬೋದರನ ಅನುಗ್ರಹವನ್ನು ಪ್ರತಿಯೊಬ್ಬರೂ ಪಡೆಯಬೇಕು. ಆಗ ಮಾತ್ರ ಮನುಷ್ಯ ಹೇಳ್ತಾ ಇರ್ತಾನೆ,
ಗುರುಗಳೇ ನನಗೆ ಎಷ್ಟೇ ಬಂದು ಮಾಡಿದ್ರೂ ಯಶಸ್ಸು ಸಿಗ್ತಾ ಇಲ್ಲ, ಅನೇಕ ವಿಘ್ನ ಬಾಧೆಗಳೇ ಉಂಟಾಗ್ತಾ ಇದ್ದಾವೆ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ಇನ್ನು ಮುಂದೆ ಗುರುಗಳಲ್ಲಿ, ತಾಯಿ ತಂದೆಗಳ ಬಳಿಯಲ್ಲಿ, ದೈವದ ಬಳಿಯಲ್ಲಿ ಹೃದಯಪೂರ್ವಕವಾಗಿ ಮಾತನಾಡೋಣ ಕಲಿಯೋಣ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಗಳೂ ಸಹ ಒಂದು ಸಂಕಲ್ಪವನ್ನು ಮಾಡೋಣ. ಆದಷ್ಟು ಯೋಗ ಧ್ಯಾನಾದಿಗಳನ್ನು ಅವಲಂಬಿಸಿ ಪ್ರತಿಯೊಂದು ದಿನವೂ ತಾಯಿ ತಂದೆಯರ ಪಾದಗಳಿಗೆ ನಮಿಸೋದನ್ನು ಕಲಿಯೋಣ. ನೀವು ಎಷ್ಟೇ ದೊಡ್ಡವರಾಗಿರಲಿ, ಪ್ರತಿಯೊಂದು ದಿನವೂ ಸಹ ತಾಯಿ ಮತ್ತು ತಂದೆ, ಗುರು ಹಿರಿಯರ ಪಾದಗಳನ್ನು ಮುಟ್ಟಿ ನಮಸ್ಕಾರವನ್ನು ಮೊದಲನೆಯದಾಗಿ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಮೊದಲನೆಯ ಪಾಠವನ್ನು ನಾವುಗಳು ಕಲಿಬೇಕು ಅನ್ನೋದನ್ನು ಒಂದು ವಿಶೇಷವಾಗಿ ಹೇಳುವ ದಿನವೇ ಈ ಲಂಬೋದರ ಮಹಾಗಣಪತಿಯ ದಿನವಾಗಿದೆ. ಹೀಗೆ ಸಂಕಷ್ಟಹರ ಚತುರ್ಥಿಯ ಪುರಾಣವನ್ನು ನಾವು ಶ್ರವಣವನ್ನು ಮಾಡಿದ್ದೀವಿ ಮತ್ತು ಚಂದ್ರನ ದರ್ಶನವನ್ನು ಮಾಡಿ ಚಂದ್ರನಿಗೆ 18 ತುಪ್ಪದ ದೀಪಗಳ ಆರತಿಯನ್ನು ಬೆಳಗಿ ಓಂ ಬಾಲಚಂದ್ರಾಯ ನಮಃ ಅಂತಂದೇಳಿ ಆ ಚಂದ್ರದೇವರನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಜೀವನದಲ್ಲಿ ಉಂಟಾಗ್ತಾ ಇರುವ ಎಲ್ಲ ವಿಘ್ನಗಳನ್ನು ದೂರ ಸರಿಸಿ ಆ ಪರಮಾತ್ಮ ಪರಬ್ರಹ್ಮ ರೂಪಿಯಾದ ಆ ಲಂಬೋದರ ಮಹಾಗಣಪತಿಯ ಅನುಗ್ರಹವನ್ನು ಉಂಟು ಮಾಡಲಿಕ್ಕೆ ನೀನು ಕೃಪೆಯನ್ನು ಮಾಡು ಅಂತಂದು ಹೇಳಿ ಭಕ್ತಿಯಿಂದ ಅವನಲ್ಲಿ ಶರಣಾಗಿ ಖಂಡಿತ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಶೀಘ್ರವಾಗಿ ಸಿದ್ಧಿಸ್ತಾ ಹೋಗ್ತವೆ. ಈ ಲಂಬೋದರ ಸಂಕಷ್ಟರ ಚತುರ್ಥಿಯು ಮಘ ನಕ್ಷತ್ರದಲ್ಲಿ ಪ್ರಾರಂಭವಾಗಿ ಪುಬ್ಬಾ ನಕ್ಷತ್ರದಲ್ಲಿ ಮುಕ್ತಾಯವಾಗ್ತಾ ಇದೆ. ಇದರ ಫಲಾಫಲಗಳೇನು ಅಂತಂದರೆ, ಮೊದಲನೆಯದಾಗಿ ರೈತರುಗಳು ಯಾವ ಬೆಳೆಯನ್ನು ಬೆಳೆಯುವುದರಿಂದ ವಿಶೇಷವಾದ ಲಾಭವನ್ನು ಪಡೆಯುತ್ತಾರೆ ಅಂತಂದರೆ, ಜೋಳ, ಮೆಕ್ಕೆಜೋಳಗಳು, ಅಕ್ಕಿ, ರಾಗಿ, ಹತ್ತಿ, ಸಜ್ಜೆ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಬದನೆಕಾಯಿ, ಮೆಣಸಿನಕಾಯಿ, ಕಾಳು ಮೆಣಸು, ಏಲಕ್ಕಿ, ಹೀರೆಕಾಯಿ, ಕ್ಯಾಪ್ಸಿಕಮ್, ಕ್ಯಾರೆಟ್, ಬೀನ್ಸ್, ಹುರುಳಿಕಾಯಿ, ತೊಗರಿ ಬೇಳೆಗಳು, ಉದ್ದಿನ ಬೇಳೆ, ತೆಂಗು, ಅಡಿಕೆ, ಜವಳಿಕಾಯಿ, ದಾಳಿಂಬೆ, ಕೊತ್ತಂಬರಿ, ಕಲ್ಲಂಗಡಿ ಮತ್ತು ಕರ್ಬೂಜದಂಥ ಅನೇಕ ಉತ್ತಮ ಫಲಗಳನ್ನು ಬೆಳೆಯುವುದರಿಂದ ರೈತಾಪಿ ವರ್ಗದವರಿಗೆ ಅತ್ಯಂತ ಸುಖದಾಯಕವಾಗಿದೆ ಮತ್ತು ಕಲಾವಿದರಿಗೆ ಅನೇಕ ರೀತಿಯಿಂದ ಸಂಕಷ್ಟಗಳು ಹೆಚ್ಚಾಗ್ತಾ ಹೋಗ್ತವೆ. ಈ ವರ್ಷದಲ್ಲಿ ಹೃದಯ ಸಂಬಂಧಿತ ಕಾಯಿಲೆಗಳು ಮತ್ತು ರಸ್ತೆ ಅಪಘಾತಗಳು, ಹೃದಯ ಸ್ತಂಭನಗಳು ಮತ್ತು ಅನೇಕ ಕೊಲೆ ಸಂಚಗಳು ಮತ್ತು ಜೀವ ಬೆದರಿಕೆಗಳು ಮತ್ತು ಅನಾರೋಗ್ಯದ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಹೋಗ್ತವೆ. ಆದಷ್ಟು ಕಲಾವಿದರು ಶ್ರೀ ದುರ್ಗಾ ಮಾತೆಯನ್ನು ಆರಾಧನೆಯನ್ನು ಮಾಡುವುದು ಮತ್ತು ಗಣೇಶನ ಅನುಗ್ರಹವನ್ನು ಪಡೆಯುವುದರಿಂದ ಬರುವ ಸಂಕಷ್ಟಗಳಿಂದ ಪಾರಾಗಬಹುದಾಗಿದೆ. ಗರ್ಭಿಣಿ ಸ್ತ್ರೀಯರು ಆರೋಗ್ಯದ ಕಡೆ ಎಚ್ಚರವನ್ನು ವಹಿಸುವುದು ಸೂಕ್ತ. ಸೂರ್ಯ ಅಷ್ಟಕವನ್ನು ಪಠಣೆಯನ್ನು ಮಾಡುವುದರಿಂದ ಅತ್ಯಂತ ಶುಭ ಮತ್ತು ಸಂತೋಷಗಳನ್ನು ಪಡೆಯಬಹುದಾಗಿದೆ. ಮೇಷರಾಶಿಯ ಯುವಕ ಯುವತಿಯರಿಗೆ ಇದು ಸೂಕ್ತ ಸಮಯವಾಗಿದೆ. ಮುಂಬರುವ 3 ತಿಂಗಳಲ್ಲಿ ನಿಮಗೆ ಸಂತೋಷದಾಯಕವಾದ ವಿಚಾರಗಳು ಮತ್ತು ವಿಷಯಗಳು ನಿಮ್ಮನ್ನು ತಲುಪಲಿವೆ ಮತ್ತು ಸ್ವಂತ ಉದ್ಯೋಗಗಳನ್ನು ಮಾಡಲಿಕ್ಕೆ ಈ ಕಾಲವು ಅತ್ಯಂತ ಸೂಕ್ತವಾಗಿದೆ. ಇನ್ನು ಅಗ್ನಿ ಅವಘಡಗಳು ಮತ್ತು ಅಗ್ನಿ ದುರಂತಗಳು, ಸಿಲಿಂಡರ್ ಸ್ಫೋಟಗಳು, ಅನಿಲ ಸ್ಫೋರಿಕೆಗಳು, ಫ್ಯಾಕ್ಟರಿಗಳಲ್ಲಿ ಬಾಯ್ಲರ್ನಂತಹ ಮತ್ತು ಕೆಮಿಕಲ್ನಂತಹ ಅನೇಕ ಸ್ಫೋಟಗಳಾಗುವ ಎಚ್ಚರಿಕೆಯನ್ನು ತೋರಿಸ್ತಾ ಇದೆ. ಆದಷ್ಟು ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ ಮತ್ತು ನಮ್ಮ ದೇಶದ ಹೆಮ್ಮೆಯ ಸೈನಿಕರಾದ ಒಂದು ವಿಶೇಷವಾದ ಜಾಗೃತಿಯನ್ನು ವಹಿಸತಕ್ಕದ್ದು ಏನಪ್ಪ ಅಂತಂದರೆ, ಜಮ್ಮು ಮತ್ತು ಕಾಶ್ಮೀರ ಮತ್ತು ಈಶಾನ್ಯ ರಾಜ್ಯದಲ್ಲಿ ಹಲವು ಕುತಂತ್ರಗಳು ನಡೆಯುವಂತಹ ಸೂಚನೆಗಳು ಅಕ್ಷಾಂಶ ರೇಖಾಂಶದಿಂದ ಕಾಲಜ್ಞಾನದಲ್ಲಿ ಸೂಚನೆಯನ್ನು ಮಾಡ್ತಾರಿಂದ ಆದಷ್ಟು ಎಚ್ಚರವನ್ನು ವಹಿಸುವುದರಿಂದ ನಮ್ಮ ಸೈನಿಕರು ಮುಂಬರುವ ಅಪಾಯಗಳಿಂದ ಪಾರಾಗಬಹುದಾಗಿದೆ.
ಇನ್ನು ಈ ಮಘ ನಕ್ಷತ್ರ ಮತ್ತು ಪುಬ್ಬಾ ನಕ್ಷತ್ರದಲ್ಲಿ ಮತ್ತು ಹಿಂದೆ ಕಾರ್ತೀಕ ಮಾಸದಲ್ಲೂ ಸಹ ಕೆಲವೊಂದು ಅನೇಕ ಗ್ರಹಗಳ ಬದಲಾವಣೆಗಳ ಆಧಾರದಲ್ಲಿ ಈ ಆಂಧ್ರ ಪ್ರದೇಶದಲ್ಲಿ ಪ್ರಸಿದ್ಧ ಮತ್ತು ಪುಣ್ಯಕ್ಷೇತ್ರವಾದ ಭೂವೈಕುಂಠವೆನಿಸಿರುವ ತಿರುಪತಿಯಲ್ಲಿ ನಮ್ಮ ಅಲ್ಲಿನ ಆಡಳಿತ ಮಂಡಳಿಯವರಿಗೆ ಕಾಲಜ್ಞಾನದ ಪ್ರಕಾರ ಒಂದು ವಿಚಾರವನ್ನು ತಿಳಿಸಬೇಕೇನಂತಂದರೆ, ಭಗವಂತನಿಗೆ ಭಕ್ತರೇ ಪ್ರೀತಿ. ಆ ಭಕ್ತನನ್ನು ಬಿಟ್ಟರೆ ಬೇರೆ ಯಾವ ಭಗವಂತನಿಗೆ ಸಂತೋಷವನ್ನು ಉಂಟು ಮಾಡುವ ಶಕ್ತಿ ಇಲ್ಲ. ಆದ್ದರಿಂದ ಕಾಲಜ್ಞಾನದಲ್ಲಿ ಸೂಚನೆಯನ್ನು ಮಾಡ್ತಾ ಇರೋದು, ಅಲ್ಲಿ ಅನೇಕ ನಿಜವಾದ ಭಕ್ತರಿಗೆ ನೋವುಗಳು ಉಂಟಾಗ್ತಾ ಇರೋದ್ರಿಂದ ತಿರುಪತಿಯಲ್ಲಿ ಅನೇಕ ಅವಘಡಗಳು ನಡೀತಾ ಇದ್ದಾವೆ. ಏಕೆಂದರೆ ಭಕ್ತರಲ್ಲಿ ಯಾವತ್ತೂ ತಾರತಮ್ಯಗಳು ಉಂಟಾಗಬಾರದು. ಭಗವಂತನ ಬಳಿಯಲ್ಲಿ ಪ್ರತಿಯೊಬ್ಬರೂ ಸಮಾನರೇ. ಏಕೆಂದರೆ ತಂದೆಯ ಬಳಿಯಲ್ಲಿ ಮಕ್ಕಳಿಗೆ ಸರಿಯಾದ ಸ್ಥಾನ ಉಂಟಾಗುತ್ತೆ. ಭಕ್ತರಲ್ಲಿ ಅವರವರ ಭಕ್ತಿಗೆ ತಕ್ಕ ಹಾಗೆ ಆ ಭಗವಂತನ ಬಳಿಗೆ ಅವರು ಹತ್ತಿರ ಆಗ್ತಾ ಹೋಗ್ತಾರೆ. ಇದನ್ನು ಮೊದಲು ಎಲ್ಲರೂ ತಿಳಿದುಕೊಳ್ಳಬೇಕಾಗಿದೆ. ಆದಷ್ಟು ಭಕ್ತರಿಗೆ ಯಾವುದೇ ನೋವುಗಳು ಉಂಟಾಗಬಾರದು. ಎಲ್ಲಿ ಭಕ್ತ ನೋವನ್ನು ಪಡಿತಾನೆ ಅಲ್ಲಿ ಭಗವಂತನಿಗೆ ನೋವು ಉಂಟಾಗುತ್ತೆ. ಇದನ್ನು ಪ್ರತಿಯೊಬ್ಬ ಆಡಳಿತ ಮಂಡಳಿಯವರು ಪರಿಪಾಲನೆಯನ್ನು ಮಾಡುವುದರಿಂದ ಆ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಉಂಟಾಗ್ತಾ ಹೋಗುತ್ತೆ. ಏಕೆಂದರೆ ಅದು ಇಡೀ ನಮ್ಮ ವಿಶ್ವದ ಭೂವೈಕುಂಠ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯು ನೆಲೆಸಿರುವ ಪುಣ್ಯಕ್ಷೇತ್ರ ಆಗಿದೆ. ಹೀಗಾಗಿ ಯಾವುದೇ ಭಕ್ತನೂ ಸಹ ಅಲ್ಲಿ ನೋವನ್ನು ಉಂಟು ಮಾಡಬಾರದು. ಬಡವ ಬಲ್ಲಿದ ಎಂಬ ತಾರತಮ್ಯಗಳು ಆ ಕ್ಷೇತ್ರದಲ್ಲಿ ಉಂಟಾಗಬಾರದು. ಏಕೆಂದರೆ ಸ್ವಾಮಿ ಅನೇಕ ಭಕ್ತರಿಗೆ ಅದು ಕಡು ಬಡವನಿಗೂ ಸಹ ಅನುಗ್ರಹವನ್ನು ತೋರಿದ ವಿಶೇಷವಾದ ಕ್ಷೇತ್ರನೇ ಶ್ರೀ ತಿರುಮಲ ಕ್ಷೇತ್ರ. ಅಂತಹ ಸಪ್ತಗಿರಿ ನಿವಾಸ ಶೇಷಾಚಲದಲ್ಲಿ ನೆಲೆಸಿರುವ ವೆಂಕಟಾಚಲದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹ ಸಕಲ ಭಕ್ತರಿಗೂ ತಲುಪುವಂತಹ ಸೇವೆಯನ್ನು ಆ ಆಡಳಿತ ಮಂಡಳಿಯವರು ಮಾಡಬೇಕು ಅಂತಂದೇಳಿ ಆಶೀರ್ವಾದವನ್ನು ತಿಳಿಸ್ತಾ ಇದ್ದೀವಿ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಸ್ಥಾನಗಳು ಒದಗಿ ಬರಲಿವೆ ನಿಮಗೆ ಅಂತಂದು ಶುಭಾಶೀರ್ವಾದಗಳನ್ನು ಸಹ ಮಾಡ್ತಾ ಇದ್ದೀವಿ. ಇನ್ನು ಮಾರ್ಚ್ ನಂತರ ನಮ್ಮ ಕರ್ನಾಟಕ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರಗಳಲ್ಲಿ ಅನೇಕ ರೀತಿಯ ಅಲ್ಲುಕಲ್ಲೋಲಗಳನ್ನು ಉಂಟಾಗುವ ಸಂಭವಗಳನ್ನು ಕಾಲಜ್ಞಾನದಲ್ಲಿ ಸೂಚನೆಯನ್ನು ಮಾಡ್ತಾ ಇರೋದ್ರಿಂದ ಶ್ರೀದೇವಿ ಅಪರಾಜಿತೆಯನ್ನು ಆರಾಧನೆಯನ್ನು ಮಾಡುವುದರಿಂದ ಬರುವ ಸಮಸ್ಯೆಗಳಿಂದ ಪಾರಾಗಬಹುದು. ಇನ್ನು ಕೇಂದ್ರ ಸರ್ಕಾರದವರು ಬಡವರ ಬಗ್ಗೆ ಸ್ವಲ್ಪ ಯೋಚನೆಯನ್ನು ಮಾಡಬೇಕು. ಕಾಲಜ್ಞಾನದ ಪ್ರಕಾರ ಮುಂಬರುವ ದಿನಗಳಲ್ಲಿ ಅದರೊಳಗೂ ಕಾಲಜ್ಞಾನದಲ್ಲಿ ಏನಪ್ಪ ಸೂಚನೆಯನ್ನು ಮಾಡ್ತಾ ಇದೆ ಅಂತಂದರೆ, ವಿಶೇಷವಾಗಿ ಪ್ರಶ್ನಾಶಾಸ್ತ್ರದಲ್ಲಿ ನೋಡಿದಾಗ ಈ GST ಅನ್ನುವ ದೊಡ್ಡ ಅಸ್ತ್ರವೇ ಈ ಕೇಂದ್ರ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ನಿಮಗೆ ಮುಳ್ಳಾಗಲಿದೆ. ಆದಷ್ಟು ಬಡವರ ಬಗ್ಗೆ ಕಾಳಜಿಯನ್ನು ವಹಿಸುವುದು, ಬಡ ಜನರ ಪರವಾಗಿ ಅತ್ಯಂತ ಅನೇಕ ಕೆಲಸಗಳನ್ನು ಮಾಡುವುದನ್ನು ಕೈಗೊಂಡರೆ ಆಗ ಮಾತ್ರ ಮುಂದಿನ ದಿನಗಳಲ್ಲಿ ನಿಮಗೆ ಉತ್ತಮವಾದ ಫಲಿತಾಂಶಗಳು ಉಂಟಾಗಲಿವೆ. ಅನೇಕ ಜನಪ್ರಿಯ ಕಾರ್ಯಕ್ರಮಗಳನ್ನು ಬಡವರ ಪರವಾಗಿ ಹಮ್ಮಿಕೊಂಡಿದ್ದೇ ಆಗಿದ್ದೆ. ಮತ್ತು ಆದಷ್ಟು ಇಲ್ಲಿ ಎಚ್ಚರಿಸ್ತಾ ಇರುವ ಈ GSTಯನ್ನು ಕಡೆಗಣಿಸಬೇಡಿ. ಆದಷ್ಟು ಕೊಂಚ ನೀವು
ಯೋಚನೆಯನ್ನ ಮಾಡಿ ಬಡವರ ಪರವಾಗಿ ಇದ್ದಾಗ ಮಾತ್ರ ಮುಂದಿನ ದಿನಗಳಲ್ಲಿ ನಿಮಗೆ ಅತ್ಯಂತ ಜನಪ್ರಿಯ ಉಂಟಾಗುತ್ತೆ. ಇಲ್ಲವಾದರೆ ಈ ಅಸ್ತ್ರವೇ ನಿಮಗೆ ಮುಳ್ಳಾಗಲಿದೆ. ಕೊಂಚ ಎಚ್ಚೆತ್ತುಕೊಂಡು ನೀವುಗಳು ಮುಂದುವರೆದರೆ ಮುಂದೆ ಉತ್ತಮವಾದ ಫಲವನ್ನು ಪಡೆಯಬಹುದಾಗಿದೆ. ಸನ್ಮಾನ್ಯ ಕಾಂಗ್ರೆಸ್ನ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆಯವರು ಸಹ ತಮ್ಮ ಆರೋಗ್ಯದ ಕಡೆ ಗಮನ ಹರಿಸುವುದು ಸೂಕ್ತ. ಹೃದಯ ಸಂಬಂಧಿತ ಮತ್ತು ಉಸಿರಾಟದ ಸಮಸ್ಯೆಗೆ ಸಂಬಂಧಪಟ್ಟ ಅನೇಕ ಕಾಯಿಲೆಗಳು ಮುಂಬರುವ ದಿನಗಳಲ್ಲಿ ಬಾಧಿಸಲಿವೆ. ಆದಷ್ಟು ನೀವು ಎಚ್ಚರವನ್ನು ವಹಿಸುವುದು ಸೂಕ್ತ. ಏಕೆಂದರೆ ನಿಮ್ಮೆಲ್ಲರ ಸೇವೆ ನಮ್ಮೆಲ್ಲರಿಗೂ ಬೇಕಾಗಿದೆ. ಆದ್ದರಿಂದ ಆರೋಗ್ಯದ ಕಡೆ ಅತಿ ಹೆಚ್ಚಿನ ಒಲವನ್ನು ತೋರಬೇಕಾಗಿ ಶುಭಾಶೀರ್ವಾದವನ್ನು ತಿಳಿಸ್ತಾ ಇದ್ದೀವಿ. ಲಂಬೋದರ ಮಹಾಗಣಪತಿಯ ಈ ವ್ರತದಿಂದ ನಾವು ಏನಪ್ಪ ತಿಳಿದುಕೊಳ್ಳಬೇಕು ಅಂತಂದರೆ, ಮತ್ತು ನಮ್ಮ ಜೀವನದಲ್ಲಿ ಏನನ್ನು ಅಳವಡಿಸಿಕೊಳ್ಳಬೇಕು. ಏಕೆಂದರೆ ನಾವು ಇಷ್ಟು ದಿನ ಬೆಳಗ್ಗಿನಿಂದ ಅಭ್ಯಂಜನ ಸ್ನಾನದಿಂದ ರಾತ್ರಿ ಚಂದ್ರೋದಯವರೆಗೂ ಸಹ ಎಲ್ಲ ಕಾರ್ಯಗಳನ್ನು ಮಾಡಿದ್ದೀವಿ. ಕೊನೆಯಲ್ಲಿ ಒಂದನ್ನು ಯೋಚನೆಯನ್ನು ಮಾಡಿ, ಈ ದಿನದಲ್ಲಿ ನಾನು ಏನನ್ನ ಮಾಡಿದೆ ಅಂತಂದರೆ ಒಂದನ್ನಾದ್ರೂ ಆ ಚಂದ್ರದೇವನಿಗೆ ತ್ಯಾಗವನ್ನು ಮಾಡಿ ಅರ್ಪಣೆಯನ್ನು ಮಾಡಿ. ಏನಪ್ಪ ಮಾಡೋಣ ಅಂತಂದರೆ, ನಮ್ಮ ಎಲ್ಲ ವೀಕ್ಷಕರಿಗೂ ಮತ್ತು ನಮ್ಮ ಎಲ್ಲ ಶಿಷ್ಯಂದಿರಿನಲ್ಲಿ ಕೇಳ್ತಾ ಇದ್ದೀವಿ, ನಮ್ಮೆಲ್ಲರಲ್ಲಿರುವ ಅಹಂಕಾರವನ್ನು ತ್ಯಾಗವನ್ನು ಮಾಡೋಣ. ಆಗ ಮಾತ್ರ ನಾವು ಜೀವನದಲ್ಲಿ ಯಶಸ್ಸನ್ನು ಪಡೆಯಬಹುದಾಗಿದೆ. ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನು ಏನನ್ನ ಯೋಚನೆ ಮಾಡ್ತಾನೆ, ತನ್ನ ಹಿಂದೆ 4 ಜನ ಇದ್ದರೆ ಅವನ ತಲೆನೇ ತಿರುಗಿ ಹೋಗ್ಬಿಡುತ್ತೆ. ನಾನು ಮಾಡೋದೇ ಸರಿಯಾಗಿದೆ ಅಂತ ಹುಂಬುತನವನ್ನು ಆ ಮತಿ ಕೆಡಿಸ್ಬಿಡುತ್ತೆ. ಆದ್ದರಿಂದ ನಮ್ಮ ಜೀವನದಲ್ಲಿ ಇಂತಹ ಎಲ್ಲ ಖಾರವನ್ನು ನಾವು ತಿಂದು ಜೀರ್ಣ ಮಾಡ್ಕೋಬಹುದು. ಆಹಾರ ಪದಾರ್ಥಗಳಲ್ಲಿ ಸಿಗುವ ಎಲ್ಲ ಖಾರಗಳನ್ನು. ಆದರೆ ಈ ಖಾರವನ್ನು ಯಾವ ಮನುಷ್ಯ ತಿಂತಾನಲ್ಲ, ಇದು ಜೀರ್ಣನೇ ಆಗಲ್ಲ. ಆ ಖಾರ ನಮ್ಮ ವಿನಾಶದ ಹತ್ತಿರಕ್ಕೆ ಕರೆದುಕೊಂಡು ಹೋಗ್ಬಿಡುತ್ತೆಪ್ಪ. ಆದ್ದರಿಂದ ಈ ಖಾರ ಇಂಥ ಅಹಂಕಾರ, ನಾನೆಂಬ ಅಹಂಕಾರ ದೂರವಾಗಿ ಬಿಡಲಿ ಅಂತಂದೇಳಿ ಆ ಪ್ರಭು ಪರಬ್ರಹ್ಮ ಸ್ವರೂಪಿಯಾದ ಲಂಬೋದರನಲ್ಲಿ ನಾವು ಭಕ್ತಿಪೂರ್ವಕವಾಗಿ ಶರಣಾಗತಿಯನ್ನು ಪಡೆಯೋಣ. ಜೀವನದಲ್ಲಿ ಯಶಸ್ಸನ್ನು ಕೊಡು, ಸಿದ್ಧಿಯನ್ನು ಕೊಡು. ನಾವು ಈ ಪ್ರಕೃತಿಗೆ ಏನನ್ನಾದರೂ ಕೊಡುಗೆಯನ್ನು ಕೊಟ್ಟು ಹೋಗೋಣ ಅಂತಂದು ಆ ಭಗವಂತನಲ್ಲಿ ನಿರ್ಮಲ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಮಾಡಿ, ಸಮಾಜಕ್ಕೋಸ್ಕರ ಪ್ರಾರ್ಥನೆಯನ್ನು ಮಾಡಿ, ಇಡೀ ವಿಶ್ವದ ಮಂಗಲವನ್ನು ಕೋರುತ್ತಾ ಆ ಪರಬ್ರಹ್ಮ ರೂಪಿಯಾದ ಲಂಬೋದರನಲ್ಲಿ ಪ್ರಾರ್ಥಿಸೋಣ. ಇಡೀ ಜಗತ್ತಿಗೆ ಎಲ್ಲ ಲೋಕಗಳಿಗೂ ಪರಮ ಮಂಗಳವನ್ನು ಉಂಟು ಮಾಡಲಿ ಅಂತಂದು ಹೇಳಿ ಪ್ರಾರ್ಥಿಸುತ್ತಾ, ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯೊಡನೆ ಲಂಬೋದರ ಮಹಾಗಣಪತಿಯು ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೆ ಮತ್ತು ಸಕಲ ಸದ್ಭಕ್ತ ಮತ್ತು ಶಿಷ್ಯರೊಂದರೆಲ್ಲ ಚತುರ್ವಿಧ ಫಲಪುರುಷಾರ್ಥಗಳನ್ನು ನೀಡಿ ಸಕಲ ವಾಂಛಿತಾರ್ಥಗಳನ್ನು ಈಡೇರಿಸಲಿ ಅಂತಂದೇಳಿ ಶುಭಾಶೀರ್ವಾದವನ್ನು ನೀಡುತ್ತಾ ಓಂ ನಮಃ ಶಿವಾಯ.